ತಾತ ಸರಿ, ಯಾರು ಬಂದಿದ್ದಾರೆ ನೋಡಿ. ತುಳಸಿ, ಏನಮ್ಮ ಮನೆಯಲ್ಲಿ ಎಲ್ಲಾರು? ಆ ಮನೆಯವ್ರ ಬಗ್ಗೆ ಯಾಕೆ ಮಾತು? ಅದನ್ನೆಲ್ಲ ಆಮೇಲೆ ನಿಧಾನ ಕೂತ್ಕೊಂಡು ಮಾತಾಡ್ಬೋದು. ಬಾಸು, ನೀನ್ ಇಲ್ಲೇ ನಿಂತಿದ್ಯಾ? ಹೋಗಿ ಜ್ಯೂಸ್ ತಗೊಂಡ್ ಬಾ. ಆಮೇಲೆ ಊಟಕ್ಕೆ ಏನ್ ಮಾಡ್ತಿದ್ಯಾ ಹೇಳು? ಅವ್ರಿಗೇನಿಷ್ಟನೋ ಅದನ್ನೇ ಮಾಡು. ಏನ್ ಬಾಸು ಇಲ್ಲೇ ನೋಡ್ತಾ ನಿಂತಿದ್ಯಾ? ಹೋಗಿ ಜ್ಯೂಸ್ ಮಾಡ್ಕೊಂಬಾ. ತಾತ, ನೀವೇನೇನೋ ಪ್ರಶ್ನೆ ಕೇಳ್ಬಿಡಿ. ಏನೇ ಆಗಿದ್ರು ಆಗಿರೋದೆಲ್ಲ ಒಳ್ಳೇದಕ್ಕೆ. ಎಂತ ಪರಿಸ್ಥಿತಿ ಇದ್ರೂ ಗಟ್ಟಿ ಮನ್ಸು ಮಾಡಿ ಫೇಸ್ ಮಾಡ್ಬೇಕು. ಏನ್ ಮಾತಾಡ್ತಾ ಇದೀಯೋ ನೀನು? ನಾನ್ ಮಾತಾಡೋದಿರ್ಲಿ, ನೀವೇನು ಮಾತಾಡ್ಬೇಡಿ ಅಂತ ಹೇಳಿದೆ. ನೀವಾಗ ನಿಂತ ಇದ್ದೀರಾ? ಕೂತ್ಕೊಳ್ಳಿ. ಬಾಮ್ಮ, ಕೂತ್ಕೋ ಬಾ, ಕೂತ್ಕೋ. ಅವ್ರನ್ನ ತುಂಬಾ ಕೇರ್ ಮಾಡಬೇಕು. ಬೇರೆ ಯಾರನ್ನೇ ಮಕ್ಳು ಅನ್ಕೊಂಡ್ರು ಹೆತ್ ಮಕ್ಳಿಂದ ಸಿಗೋ ಪ್ರೀತಿ ಯಾರಿಂದನೂ ಸಿಗಲ್ಲ ಅಂತ ಅವ್ರಿಗೆ ಅನ್ಸ್ಬೇಕು. ಸಮರ್ಥ್, ಏನ್ ಹೇಳ್ತಿದೀಯ ಸಮರ್ಥ್? ಅಮ್ಮ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಅನ್ಕೊಂಡಿದ್ಯಾ ಹೇಳು? ಏನಕ್ಕಾದ್ರೂ ಬಂದಿರ್ಲಿ, ಕಾರಣಗಳು ಸಾವಿರ ಇರುತ್ತೆ. ಆ ಮನೇಲಿ ಒಂದೊಂದ್ ದಿನ ಒಂದೊಂದು ಡ್ರಾಮಾ ನಡೀತಿರುತ್ತೆ. ಸದ್ಯ ಇವತ್ತು ಆ ಮನೇಲಿ ಏನ್ ನಡೀತೋ ಏನೋ, ಅದರಿಂದ ಇವ್ರು ನನಗೆ ಮತ್ತೆ ಸಿಗೋ ಹಾಗಾಯ್ತು. ಅದಷ್ಟೇ ನಂಗೆ ಸಾಕು. ಸಮರ್ಥ್, ಅಲ್ಲಿ ನಿಜವಾಗ್ಲೂ ನಡೆದಿರೋದು ಏನಂದ್ರೆ? ಅದೇನು ಅಂತ ನನಗೆ ಕೇಳಕ್ಕೂ ಇಷ್ಟ ಇಲ್ಲ ಸಿರಿ. ಈಗಾಗಲೇ ಅವ್ರು ಅಲ್ಲಿದ್ದು ಅನುಭವಿಸಿದ್ದು ಸಾಕು. ಶ್ರೀಮಂತರು ಬಂಡವಾಳ ಏನು ಅಂತ ನನಗೆ ಗೊತ್ತಿಲ್ವಾ? ತಾಯಿ ಪ್ರೀತಿನ ದುಡ್ಡಿಂದ ಕೊಡ್ಕೊಂಬಂತ ಅನ್ಕೊಂಡಿದ್ರೆ ಅದು ಅವ್ರ ತಡ್ತಾನ. ಅಲ್ಲಿಗೆ ಹೋದ್ಮೇಲೆ 1 ವರ್ಷನೂ ಇವ್ರನ್ನ ನೋಡ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ ಅಂತ ಅನ್ಕೊಂಡಿದ್ದೆ. ನೋಡ್ದ, ಈಗ ವರ್ಷಕ್ಕೊಂದಿನ ಬಾಕಿ ಇದ್ದಾಗೆ ಕಳ್ಸಿದ್ದಾರೆ. ಸಮರ್ಥ್, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಆ ಮನೆಯವ್ರು ಹಾಗೆಲ್ಲ ಏನಿಲ್ಲ. ಸ್ಟಾಪ್ ಇಟ್ ಸಿರಿ. ಇಷ್ಟಾದ್ರೂ ಆ ಮನೆಯವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ಯಾ? ನೋಡು, ಇಲ್ಲಿಗೆ ಎಲ್ಲ ಮುಗೀತು. ಅವ್ರಿಂದ ಮೇಲೆ ನಮ್ಮ ಪ್ರಪಂಚದಲ್ಲಿ ಇರ್ತಾರೆ. ಯಾವ ಕೊರತೆನೋ ಬರ್ದಾರಾಗ ನೋಡ್ಕೋಬೇಕು. ಮನೆ ಖರ್ಚಿಗೇನು ಯೋಚನೆ ಮಾಡ್ಬೇಡ. ನಾನು ಇನ್ಮೇಲೆ ಜಾಸ್ತಿ ದುಡಿತೀನಿ. ಅವ್ರಿಗೆ ಮನೇಲಿ ಖುಷಿಯಾಗಿರ್ಬೇಕು. ಅರ್ಥ ಆಯ್ತಾ? ಸರಿ ಸರಿ, ನೀನು ಜ್ಯೂಸ್ ಮಾಡು. ತಗೋ, 2 ನಿಂಬೆಹಣ್ಣು ಹಾಕಿ ಮಾಡು. ಹೊಯ್ ಬೇಡ, ಅವ್ರಿಗೆ ಜಾಸ್ತಿ ಹುಳಿ ಆಗ್ಬಿಡುತ್ತೆ. 1 ನಿಂಬೆಹಣ್ಣಲ್ಲೇ ಮಾಡು. ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕು. ಅಮ್ಮ, ಸಂಧ್ಯಾ ಮತ್ತೆ ಸಮರ್ಥ್ ಚಿಕ್ಕವರಿದ್ದಾಗ ನೀವು ಮಕ್ಕಳಾಗೆ ಆಡಿ ಕುಣಿದು ಅವ್ರನ್ನ ಖುಷಿ ಪಡಿಸ್ತಿದ್ರೋ ಇಲ್ವೋ? ಆಗ ಅವರಿಬ್ರು ಇನ್ನೂ ಚಿಕ್ಕವರು. ಅವ್ರು ಖುಷಿಯಾಗಿರ್ಲಿ ಅಂತ ಹಾಗೆ ಮಾಡ್ತಾ ಇದ್ದೆ. ಈಗಲೂ ಅದೇ ಆಗ್ತಿರೋದು. ಮಕ್ಕಳು ಖುಷಿಗೋಸ್ಕರ ನೀವು ಮತ್ತೆ ಚಿಕ್ಕವರಾಗ್ತಿದ್ದೀರಾ ಅಷ್ಟೇ. ಒಟ್ನಲ್ಲಿ ಖುಷಿ ತಾನೇ ಮುಖ್ಯ. ಆದರೂ ಈ ವಯಸ್ಸಲ್ಲಿ ಇದೆಲ್ಲ ಪ್ರೀತಿಗಾಗ್ಲಿ, ಮದುವೆಗಾಗ್ಲಿ, ಮಮತೆಗಾಗ್ಲಿ ವಯಸ್ಸಿನ ಚೌಕಟ್ಟೆ ಇರಲ್ಲ ಅಮ್ಮ. ಅವರೆಲ್ಲ ಬಂದಿದ್ದಾರೆ. ಈಗ ಬನ್ನಿ ಹೋಗೋಣ. ಪುಟ್ಟ, ಪಾಪು ಎಲ್ಲಿದ್ದಾನೆ? ಅವನಿಗೇನಾದರೂ ಈ ವಿಷಯ ಎಲ್ಲ ಗೊತ್ತಾದರೆ ಅವನಿಗೆ ಏನು ಅನ್ಕೋತಾನೋ ಏನೋ. ಅಮ್ಮ, ನಿಮ್ಮ ಪಾಪುಗೆ ಎಲ್ಲ ವಿಷಯನೂ ಗೊತ್ತಾಗಿದೆ. ಏನು? ಪಾಪುಗೆಲ್ಲ ವಿಷಯ ಗೊತ್ತಾಯ್ತಾ? ಅವ್ನು ಏನು ಹೇಳ್ದ? ಹೇಗೆ ನಡ್ಕೊಂಡ? ಈಗ ಏನು ಮಾಡ್ತಾ ಇದ್ದಾನೆ? ಅವನು ಏನು ಹೇಳಲಿಲ್ಲ ಅಮ್ಮ. ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ನೋಡ್ತಾ ಇರಿ, ಈ ಮದುವೆಗೆ ಅವನೇ ಸಾಕ್ಷಿಯಾಗಿರ್ತಾನೆ. ಅವನಿಗೂ ಇದೆಲ್ಲ ತುಂಬ ಖುಷಿಯಾಗತ್ತೆ ಅಮ್ಮ. ಆದರೆ ಅವನು ಅದನ್ನೆಲ್ಲ ಯಾರ ಹತ್ರನೂ ತೋರಿಸ್ಕೊಳ್ಳಲ್ಲ ಅಷ್ಟೆ. ಈಗ ಬನ್ನಿ, ನಾವು ಹೋಗೋಣ. ಬನ್ನಿ ಅಮ್ಮ. ಮುದ್ದಾಗಿರೋ ಈ ಮುಖದಲ್ಲಿ ನೀವು ಸ್ವಲ್ಪ ನಕ್ಕಿದ್ರೆ ನಿಮ್ಮ ಅಂದ 100 ಪಟ್ಟು ಜಾಸ್ತಿ ಆಗತ್ತೆ. ಎಲ್ಲಿ ಸ್ಮೈಲ್ ಮಾಡಿ ನೋಡೋಣ. ಹಾ, ಈಗ ಸರಿ ಹೋಯ್ತು. ಬಾ ಬಾ ಬಾ, ಬನ್ನಿ. ಸಮರ್ಥ, ಇನ್ನೂ ಯಾಕೋ ಹಾಗೆ ನಿಂತಿದ್ದೀಯಾ? ನನಗೆ ಗೊತ್ತಿತ್ತು ಕಣೋ, ನಿನಗೆ ಈ ಸತ್ಯನ ಅರಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ನನಗೆ ಗೊತ್ತಿತ್ತು. ನಿನ್ನೆಯಿಂದ ನಾವೆಲ್ಲ ನಿನಗೆ ಅದನ್ನೇ ಹೇಳ್ತಾ ಇದ್ದಿತ್ತು. ಆದರೆ ನೀನು ಅದನ್ನು ಕಿವಿ ಮೇಲೆ ಹಾಕ್ಕೊಂಡಿರ್ಲಿಲ್ವಲ್ಲ. ಆದರೆ ನಿನಗೆ ನೀನೇ ಏನೇನೋ ಅಂದ್ಕೊಂಡು ಮನಸ್ಸು ಹಾಳು ಮಾಡಿಕೊಂಡು ಹಾರಾಡ್ತಾ ಇದ್ದೀಯ.
ಅಂದರೆ ನಾವು ಅಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ವಿ ಅನ್ಕೊಂಡ್ಯಾ ಸಮರ್ಥ್? ಅದೆಲ್ಲ ಹೇಗೆ ಸಾಧ್ಯ? ಅದಕ್ಕೆ ನಮ್ಮ ಮನೆ ದೇವತೆ ಇದ್ದ ಹಾಗೆ. ಅಣ್ಣನ್ನ ಅದಕ್ಕೆನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದೆಲ್ಲ ಮದುವೆ ಶಾಸ್ತ್ರಗಳು. ಇನ್ನು ನಾಳೆ ನಡೆಯೋ ಮದುವೆಗೆ ತಯಾರಿಗಳಾಗಬೇಕಷ್ಟೆ. ಸಮರ್ಥ್, ಸರ್ಪ್ರೈಸ್ ಹೇಗಿದೆ? ಅಣ್ಣ ಅತ್ತಿಗೆಗೆ ಮತ್ತೆ ಮದುವೆ ಮಾಡ್ತಿರೋದು ನಿನಗೆ ಖುಷಿ ಆಗ್ತಿಲ್ವಾ? ಅದನ್ನು ಕೇಳ್ತೀರಲ್ಲ, ಅವ್ನು ನೋಡಿದ್ರೆ ಗೊತ್ತಾಗೋದಿಲ್ವಾ ಆನಂದದಿಂದ ಅವನ ಕಣ್ಣುಗಳು ತುಂಬಿಕೊಂಡಿದ್ದಾನೆ ಅಂತ, ಅಲ್ವೇನೋ? ಸರಿ ಸರಿ, ನಾವು ಗಂಡಿನ ಕಡೆಯವರಪ್ಪ ಗತ್ತಲ್ಲಿರಬೇಕು. ಹೆಣ್ಣು ನೋಡೋ ಶಾಸ್ತ್ರ ಆಗ್ಬಿಡ್ಲಿ. ಮೊದಲು ಹೆಣ್ಣು ಕರೆಸಿ. ಹೋಗು ಸಮರ್ಥ್, ನೀನೇ ಹೋಗು. ಹೋಗಿ ಮದುವೆ ಹೆಣ್ಣನ್ನು ಕರ್ಕೊಂಡು ಬಾ.